ಜನ್ಮಾಷ್ಟಮಿಯ ಈ ದಿನದಂದು ಕೃಷ್ಣನಿಗೆ ಕೆಲವು ಹೆಸರುಗಳು ಹೇಗೆ ಬಂದವು ಅಂತ ತಿಳ್ಕೊಳ್ಳೋಣ. ಅವನು ಹುಟ್ಟಿದಾಗ ಕಪ್ಪು ವರ್ಣದವನಾಗಿದ್ದರಿಂದ ಅವನನ್ನ ಕೃಷ್ಣ ಅಂತ ಕರೀತಾರೆ. ಶ್ರೀ ಕೃಷ್ಣನ ಚೇಷ್ಟೆಗಳನ್ನ ತಡೆಯಲು ತಾಯಿ ಯಶೋದೆ ಅವನ ಉದರಕ್ಕೆ ಒಂದು ದಾಮ ಅಂದರೆ ಬಳ್ಳಿಯನ್ನ ಉಪಯೋಗಿಸಿ ಒಂದು ಮರದ ಕಾಂಡಕ್ಕೆ ಕಟ್ಟಿದ್ದರಿಂದ ಅವನ ದಾಮೋದರ ಅಂತ ಕರೀತಾರೆ. ದಾಮೋದರನಾದ ಕೃಷ್ಣ ನಲಕುವರ ಮತ್ತು ಮಣಿಗ್ರೀವರ ವಿಮೋಚನೆ ಸಹ ಮಾಡ್ತಾನೆ. ಹಸುಗಳ ಪಾಲಕನಾಗಿದ್ದರಿಂದ ಅವನನ್ನ ಗೋಪಾಲ ಮತ್ತು ರಕ್ಷಕನಾಗಿದ್ದರಿಂದ ಅವನನ್ನ ಗೋವಿಂದ ಅಂತಾನು ಸಹ ಕರೀತಾರೆ. ಇನ್ನೊಂದು ಅರ್ಥದ ಪ್ರಕಾರ ಗೋವಿಂದ ಅಂದರೆ ಇಂದ್ರಿಯಗಳ ಸರ್ವವ್ಯಾಪಿ ಆಡಳಿತಗಾರ ಅಂತಾನು ಸಹ. ಹಾಗೆ ವೇದಗಳ ಮೂಲಕ ತಿಳಿಯಬಹುದಾದ ಪರಮಜೀವಿಯೇ ಗೋವಿಂದ ಅಂತಾನು ಅಂತಾರೆ. ಒಂದೆಡೆ ಸುಂದರ ಕೇಶ ಇರುವವನು ಕೇಶವ ಅಂತಾದರೆ ಇನ್ನೊಂದು ಕಥೆಯಲ್ಲಿ ಕೇಶಿ ಎಂಬ ರಾಕ್ಷಸನ ವಧೆ ಮಾಡಿದ್ದರಿಂದ ಕೃಷ್ಣನನ್ನ ಕೇಶವ ಅಂತ ಕರೀತಾರೆ. ಮಧುರವಾದ ಕೊಳಲನ್ನ ನುಡಿಸುವುದರಿಂದ ಅವನನ್ನ ಮುರಳೀಧರ ಅಂತಾನು ಸಹ ಅಂತಾರೆ. ಒಂದೇ ಒಂದು ಬೆರಳಲ್ಲಿ ಇಡೀ ಗೋವರ್ಧನಗಿರಿಯನ್ನ ಎತ್ತಿದ್ದರಿಂದ ಅವನನ್ನ ಗಿರಿಧರ ಅಂತಾರೆ. ಮುಕ್ತಿಯನ್ನ ದೊರಕಿಸುವವನಾದ್ದರಿಂದ ಮುಕುಂದ ಅಂತ ಕರೀತಾರೆ. ಜೇನಿನಂತ ಮೈಹೊಳಪಿದ್ದರಿಂದ ಮಾಧವ ಅಂತಾರೆ. ಮಧು ಮತ್ತು ಕೈಟಭ ರಾಕ್ಷಸರ ವಧೆ ಮಾಡಿದ್ದರಿಂದ ಮಧುಸೂದನ ಅಂತ ಕರೀತಾರೆ. ವಸುದೇವನ ಪುತ್ರನಾದ್ದರಿಂದ ವಾಸುದೇವ, ಅರ್ಜುನನ ಸಾರಥಿಯಾದ್ದರಿಂದ ಪಾರ್ಥ ಸಾರಥಿ ಅಂತ ಕರೀತಾರೆ. ಈ ಹೆಸರುಗಳ ಪೂರ್ಣ ಕಥೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣಸ್ ಬೈ ಸಚಿನ್ ನೋಡೋದನ್ನ ಮರಿಬೇಡಿ.